ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದೀಗ ಬಂದ ಒಂದು ಬ್ರೇಕಿಂಗ್ ನ್ಯೂಸು ಏನಪ್ಪ ಅಂದರೆ UPSC KS ಬ್ಯಾಂಕಿಂಗ್ RRB ಇನ್ನಿತರ ಒಂದು ಸೇವೆಗಳಿಗೆ ಒಂದು ನಡೆದಂಥ ಉಚಿತ ತರಬೇತಿ ನೀಡುವ ಸಲುವಾಗಿ ಆ ಒಂದು ನಡೆದ ಒಂದು ಲಿಖಿತ ಪರೀಕ್ಷೆ ಅಥವಾ ರಿಟರ್ನ್ ಎಕ್ಸಾಮ್, ಈ ಒಂದು ರಿಟರ್ನ್ ಎಕ್ಸಾಮಿನ ಆಯ್ಕೆ ಪಟ್ಟಿಯನ್ನು ಫೈನಲ್ ಆಗಿ ಪ್ರಕಟ ಮಾಡಲಾಗಿದೆ. ಓಕೆನಾ. ಈ ಒಂದು ವಿಡಿಯೋದಲ್ಲೇ ಈ ಒಂದು ಆಯ್ಕೆ ಪಟ್ಟಿಗಳನ್ನು ಮತ್ತು ನಿಮ್ಮ ಒಂದು ವಿದ್ಯಾರ್ಥಿ ಒಂದು ಪ್ರೆಫರೆನ್ಸನ್ನು ಅಥವಾ ಒಂದು ನಿಮ್ಮ ಒಂದು ಏನಪ್ಪ ಆಯ್ಕೆಯನ್ನು ಅಥವಾ ಒಂದು ಆದ್ಯತೆಯನ್ನು ಯಾವ ರೀತಿ ಕೊಡಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೀವು ನೋಡ್ಬೋದು, ಮೊದಲಿಗೆ ಈ ಒಂದು ಸೈಟ್ಗೆ ಬರಬೇಕು ನೀವು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸರ್ವಿಸಸ್. ಓಕೆನಾ. ಸೊ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು, ಆಯ್ಕೆ ಪಟ್ಟಿಯಲ್ಲಿರುವ ಎಲ್ಲ ಅಭ್ಯರ್ಥಿಗಳು ತಮ್ಮ ವಿದ್ಯಾರ್ಥಿ ಲಾಗಿನ್ನಲ್ಲೇ ಸಂಸ್ಥೆಯ ಆದ್ಯತೆಯನ್ನು ಆಯ್ಕೆ ಮಾಡಬಹುದು. ಈ ಒಂದು ಆದ್ಯತೆಯನ್ನು ಯಾವ ರೀತಿ ಮಾಡಬೇಕಂತ ನಾನು ವಿಡಿಯೋದ ಕೊನೆಯ ಸೆಕ್ಷನಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ಒಂದು ಆಯ್ಕೆ ಪಟ್ಟಿಯನ್ನು ನೋಡೋಣ ಬನ್ನಿ. ಇಲ್ಲಿ ಆಯ್ಕೆ ಪಟ್ಟಿ ಅಂತ ಬರುತ್ತೆ. ಈ ಒಂದು ಆಯ್ಕೆ ಪಟ್ಟಿಯಲ್ಲಿ ಇಲ್ಲಿ ಮೊದಲಿಗೆ SC ಅಂತ ಚೂಸ್ ಮಾಡೋಣ. SCಯಲ್ಲೇ ಈ ಒಂದು ಕೋರ್ಸ್ ವೈಸ್ UPSC KS ಗ್ರೂಪ್ C RRB ಬ್ಯಾಂಕಿಂಗ್ SSC ಈ ರೀತಿ ಪ್ರತಿಯೊಂದು ಒಂದು ಕೋರ್ಸಿನ ಆ ಒಂದು ಆಯ್ಕೆ ಪಟ್ಟಿಯನ್ನು ಅದರ ಒಂದು PDF ಮುಖಾಂತರ ಒಂದು ಇಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಆಯ್ಕೆ ಪಟ್ಟಿಯ ಒಂದು ಲಿಸ್ಟನ್ನು ನೋಡ್ಬೋದು, ಯಾರ್ಯಾರು ಆಯ್ಕೆಯಾಗಿದ್ದಾರೆ. ಓಕೆನಾ. ಸೊ ಇದಾದ ಮೇಲೆ ನೀವು ಈ ಒಂದು ವಿದ್ಯಾರ್ಥಿ ಲಾಗಿನ್ಗೆ ಹೋಗಿ, ಆ ಒಂದು ಕ್ಯಾಂಡಿಡೇಟ್ ಲಾಗಿನ್ಗೆ ಹೋಗಿ ಏನು ಮಾಡಬೇಕಪ್ಪ, ನಿಮ್ಮ ಒಂದು ಚಾಯ್ಸನ್ನು ಅಥವಾ ಒಂದು ನಿಮ್ಮ ಒಂದು ಆದ್ಯತೆಯನ್ನು ನೀವು ಕೊಡಬೇಕು. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲು ಈಗ ಜಸ್ಟ್ ಈ ಒಂದು PDF ಡೌನ್ಲೋಡ್ ಮಾಡಿ. ಈಗ ಜಸ್ಟ್ ಕ್ಲಿಕ್ ಹಿಯರ್. ಓಕೆ, ನೀವು ಇಲ್ಲಿ ನೋಡ್ಬೋದು, ಗೌರ್ಮೆಂಟ್ ಆಫ್ ಕರ್ನಾಟಕ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ SC ಸ್ಟೂಡೆಂಟ್ಸ್ ನೋಡಿರಿ, SC ಸ್ಟೂಡೆಂಟ್ಸ್ ಸೆಲೆಕ್ಷನ್ ಲಿಸ್ಟ್ ಫಾರ್ ದ UPSC. ನೋಡಿರಿ, UPSCಯಲ್ಲಿ ಸ್ಕೋರ್ ಎಷ್ಟು ನಿಂತಿದೆ ಅಂದರೆ ಇಲ್ಲಿ ನೀವು ನೋಡ್ಬೋದು, ಹೈಯೆಸ್ಟ್ ಇರೋದೇ ಎಷ್ಟಪ್ಪ, SCಗೆ 79. ಇದು GMO, ಇದು ಫಸ್ಟ್ ರೌಂಡ್. ಓಕೆನಾ. ಇದು ಮೊದಲ ಸುತ್ತು. ಇನ್ನೂ ತುಂಬ ಸುತ್ತುಗಳು ಬರ್ತವೆ. ಯಾಕೆಂದರೆ 2023ಯಲ್ಲೇ ಅಪ್ ಟು 8th ರೌಂಡ್, ನನಗೆ ಗೊತ್ತಿರುವ ಹಾಗೆ 8 ರೌಂಡ್ಗಳೇ ನಡೆದಿವೆ. ಯಾಕೆಂದರೆ ಮ್ಯಾಕ್ಸಿಮಮ್ ಜನ ಏನು ಮಾಡ್ತಾರೆ, ಜಾಯಿನ್ ಆಗೋದಿಲ್ಲ. ಸೊ ಆ ಒಂದು ಸೀಟ್ಗಳು ವ್ಯಾಕೆಂಟ್ ಉಳಿತವೆ. ಸೊ ನೀವು ನಿಮ್ಮ ಒಂದು ಸ್ಕೋರ್ ಯಾರಿಗೆ ಲೋಯೆಸ್ಟ್ ಆಗಿದೆ ಅವರು ಏನೂ ಭಯ ಪಡುವ ಅಗತ್ಯ ಇಲ್ಲ. ಯಾಕಂದರೆ 40-50 ಬಿದ್ದವರು ಸೆಲೆಕ್ಟ್ ಆಗುವ ಸಂಭವವಿದೆ. ಜಸ್ಟ್ ನೀವು ವೇಟ್ ಅಪ್ ಟು ಆಲ್ ರೌಂಡ್ಸ್. ನಾನು ಮುಂಚೆಯಿಂದ ಹೇಳ್ತಾ ಬರ್ತಾಯಿದ್ದೇನೆ, ಎಲ್ಲ ರೌಂಡ್ ಆಗೋ ಮಟ್ಟ ನೀವು ಕಾಯ್ತಾ ಇರಿ. ಈಗ ನೀವು ಇಲ್ಲಿ ನೋಡ್ಬೋದು, ನಿಮ್ಮ ಸ್ಕೋರ್ ಲಿಸ್ಟನ್ನು ಇಲ್ಲೆಲ್ಲ 70 ರೇಂಜ್ ಇದ್ದಾವೆ. ಎಲ್ಲ ಒಂದು ಕ್ಯಾಟಗರಿ ವೈಸ್ ಎಲ್ಲ ಕೊಟ್ಟಿದ್ದಾರೆ. ನಿಮಗೆ ಬೇಕಿದ್ದರೆ ಈ ಒಂದು ಸೋಷಿಯಲ್ ವೆಲ್ಫೇರ್ ಈ ಒಂದು ಸರ್ವಿಸ್ಗೆ ಬಂದು ನೀವು ಒಂದು ಏನಪ್ಪ ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ಇಲ್ಲಿ ಸಫಾಯಿ ಅಂತ ಕೊಟ್ಟಿದ್ದಾರೆ. ಹ್ಯಾಂಡಿಕ್ಯಾಪ್ ಲಾಸ್ಟ್ ಕಟ್ ಆಫ್ ಎಷ್ಟು, 20 ಅಂದ್ರೇನು, ಸಫಾಯಿ ಈ ಒಂದು ಕ್ಯಾಟಗರಿದವರಿಗೆ ಸಿಕ್ಕಿದೆ. ಮತ್ತು PH ಕ್ಯಾಂಡಿಡೇಟು ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದವರಿಗೆ 37ಗೆ ಸಿಕ್ಕಿದೆ. ಓಕೆನಾ. 37. ನೆಕ್ಸ್ಟು ಲಾಸ್ಟ್ 37 ಇದೆ PH. ಓಕೆನಾ. ಫಾರ್ ವುಮೆನ್ ಹೇಳಬೇಕಂದ್ರೆ 48. ಓಕೆನಾ. ನೆಕ್ಸ್ಟ್ ನೊಮ್ಯಾಡಿಕ್ ಇದೆ. ನೆಕ್ಸ್ಟ್ ನೀವು ನಾರ್ಮಲ್ಲಾಗಿ ವುಮೆನ್ ಬಿಟ್ಟರೆ ಮೆನ್ ನೋಡ್ಬೋದು. KRES ನೋಡ್ಬೋದು ನೀವು. ಇದು ಕೂಡ ಒಂದು 56-55 ನಿಂತಿದೆ.
ಓಕೆನಾ. 55 56 ಇದ್ದವರಿಗೆ ಸಿಕ್ಕಿದೆ. ಓಕೆನಾ. ನೆಕ್ಸ್ಟು GM ನೋಡಿ, GM ಲಾಸ್ಟ್ 62 ಮಹೇಶ್ ಮರಿಯಪ್ಪ ಚಲವಾಡಿ ಅಂತ ಈ ಒಂದು ಅಭ್ಯರ್ಥಿಗೆ ಸಿಕ್ಕಿದೆ 62. ಫ್ರೆಂಡ್ಸ್, ಈಗ ನೋಡಿ ಫಸ್ಟ್ ರೌಂಡಲ್ಲಿ ಎಷ್ಟು ನಿಂತಿದೆ ಅಂದರೆ ನೀವು ನಿಮ್ಮ ಒಂದು ಸೆಕೆಂಡ್ ರೌಂಡಲ್ಲಿ ಕೂಡ ನೋಡಿ ಎಷ್ಟೊಂದು ನಿಲ್ಲಬಹುದು ಅಂತ ತಿಳಿದುಕೊಳ್ಳಿ. ಯಾಕೆಂದರೆ ಇದರಲ್ಲಿ ಎಲ್ಲರೂ ಮ್ಯಾಕ್ಸಿಮಮ್ ಎಲ್ಲ ಸೆಲೆಕ್ಟ್ ಆಗುವ ಚಾನ್ಸಸ್ ಕಡಿಮೆ ಇರುತ್ತೆ. ಓಕೆನಾ. ಇದೇ ರೀತಿ KS ನೋಡೋಣ ಈಗ. ಓಕೆನಾ. ಬ್ಯಾಕ್ ಟು ಹೋಮ್ ಪೇಜ್. ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗಡೆ KS ಕೊಟ್ಟಿದ್ದಾರೆ. KS ಕೂಡ ಡೌನ್ಲೋಡ್ ಮಾಡ್ಬೋದು. KS ಓಕೆನಾ. ಇಲ್ಲಿ KS ನೋಡಿ, ಹೈಯೆಸ್ಟ್ ಎಷ್ಟಿದೆಯಪ್ಪ 76 ಮಂಜುನಾಥ್ ತಲ್ವಾರ್. ಇದು SC ಲಿಸ್ಟು. ಲಾಸ್ಟ್ ಕೊನೆಯದಾಗಿ ಎಷ್ಟಪ್ಪ PH ಕ್ಯಾಂಡಿಡೇಟು ಹ್ಯಾಂಡಿಕ್ಯಾಪು 34. ಓಕೆನಾ. 34 ನಿಂತಿದೆ. ಇದು ಒಟ್ಟು 500 ಸೀಟ್ಗಳು ಅದಾವ ಅಂತ ಅನಿಸ್ತೈತಿ. 500 ಸೀಟು. ಸೊ ಇದರಲ್ಲಿ ಎಲ್ಲಕ್ಕೆಲ್ಲ ಹೇಳ್ತೀನಿ ಅಭ್ಯರ್ಥಿಗಳೇ, ಇದರಲ್ಲಿ 34 ಐತಿ ಅಂದ್ರೆ ಇದು 30ಗೂ ಬರೋ ಪಾಸಿಬಿಲಿಟಿ ಐತಿ. ಇದು ಏನು PH ಆಯಿತು. ವುಮೆನ್ ನೋಡಿ 48, ವುಮೆನ್ 48. ಇದು ಸೆಕೆಂಡ್ ರೌಂಡಿಗೆ ಅಂದರೆ ಅಪ್ ಟು 45 40 ಮಟ್ಟನೂ ಬರ್ಬೋದು. ಓಕೆನಾ. ಸೊ ಡೋಂಟ್ ಲೂಸ್ ದ ಹೋಪ್. ಓಕೆ, ಹೋಪನ್ನು ಕಳೆದುಕೊಳ್ಬೇಡಿ. ನೆಕ್ಸ್ಟ್ ನೋಡಿ ಗ್ರೂಪ್ ಸಿ ಇದೆ ನೋಡಿ. ಇಲ್ಲಿ ಗ್ರೂಪ್ ಸಿ ಇದೆ, RRB ಇದೆ, ಬ್ಯಾಂಕಿಂಗ್ ಇದೆ, SSC ಇದೆ. ಈಗ ಫಾರ್ ಎಕ್ಸಾಂಪಲ್ ಗ್ರೂಪ್ ಸಿ ನೋಡೋಣ. ಗ್ರೂಪ್ ಸಿ ನೋಡಿ ಫ್ರೆಂಡ್ಸ್, ಗ್ರೂಪ್ ಸಿ ಹೈಯೆಸ್ಟು 87 ಇದೆ, ಸಾಗರ್ ಪಾಟೀಲ್. ಓಕೆನಾ. ಲಾಸ್ಟ್ ಕೊನೆಯದಾಗಿ ಅಂದ್ರೆ ಕೊನೆಯದಾಗಿ ಹೇಳ್ಬೇಕಂದ್ರೆ 26 ಇದೆ, ಇದು ಸಫಾಯಿ ಇದೆ. ಓಕೆನಾ. ಇಲ್ಲಿ GM ಅಲ್ಲಿ ಹೇಳ್ಬೇಕಂದ್ರೆ ಇಲ್ಲ, ಕೊನೆಯದಾಗಿ ಓಕೆ, ಕೊನೆಯದಾಗಿ GM 65 ಇದೆ. ಗ್ರೂಪ್ ಸಿ ಕೂಡ ಸ್ವಲ್ಪ ಟಫ್ ಒಂದು ಏನಿದೆಯಪ್ಪ ಕಾಂಪಿಟೇಷನ್ ಇದೆ. ಇಲ್ಲಿ ಗ್ರೂಪ್ ಸಿ ಸ್ವಲ್ಪ ಕಾಂಪಿಟೇಷನ್ ಇದೆ. ಆದರೂ ಲಾಸ್ಟ್ ಒಂದು ಮೆರಿಟ್ ಲಿಸ್ಟ್ ಮಟ್ಟ ಏನು ಹೇಳೋಕ್ಕೆ ಆಗಲ್ಲ. ಇದೇ ರೀತಿ RRB ನೋಡ್ಬೋದು. ಬ್ಯಾಂಕಿಂಗ್ ನೋಡಿ, ಬ್ಯಾಂಕಿಂಗ್ ಕೂಡ ನೋಡ್ಬೋದು ನೀವು. ಬ್ಯಾಂಕಿಂಗ್ ಮಾಡುವ ಅಭ್ಯರ್ಥಿಗಳು ತುಂಬ ಇದ್ದಾರೆ ನೋಡಿ. 78 ಇದೆ. GM ಎಷ್ಟಿದೆಯಪ್ಪ ಲಾಸ್ಟು? GM ಕ್ಯಾಂಡಿಡೇಟು ಎಲ್ಲಿದ್ದಾನೆ? GM ತುಂಬ ಅಭ್ಯರ್ಥಿಗಳು ಕೇಳ್ತಿದ್ರು, ಸರಿ ಅಟ್ಲೀಸ್ಟ್ ನನಗೆ ಬ್ಯಾಂಕಿಂಗ್ ಆದರೂ ಸಿಗುತ್ತಾ, SSC ಆದರೂ ಸಿಗುತ್ತಾ ಅಂತ. ಸೊ ಐ ಥಿಂಕ್ GM ತುಂಬ ಕಡಿಮೆ ನಿಂತಿದೆ. ಓಕೆನಾ. 1 ಮಿನಿಟ್, ಜಸ್ಟ್ ಅ ಮಿನಿಟ್. GM ತುಂಬ ಇದ್ದಾರಪ್ಪ. GM ನೋಡು 45 ಬಂತು. ಇಲ್ಲಿದೆ ನೋಡಿ ಲಾಸ್ಟು. GM 47 ನೋಡಿ. GM 47 ಇದೆ. ಲಾಸ್ಟ್ ಯಾವುದು? ಬ್ಯಾಂಕಿಂಗ್ಗೆ. ಮ್ಯಾಕ್ಸಿಮಮ್ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ ನನಗೆ, ನಂದು ಆಗುತ್ತಾ, ನಂದು ಏನಾದರೂ ಚಾನ್ಸ್ ಇದೆಯಾ ಅಂತ. ನಾನು ಹೇಳಿದ್ದೆ, ಸೊ ವೇಟ್ ಅಪ್ ಟು ಆಲ್ ರೌಂಡ್ಸ್. ಎಲ್ಲ ರೌಂಡ್ಗೆ ವೇಟ್ ಮಾಡಿ. ನಿಮಗೆ UPSC ಇಲ್ಲಂದ್ರೂ KS ಸಿಗುತ್ತೆ, ಇಲ್ಲಾಂದರೆ ಗ್ರೂಪ್ ಸಿ ಸಿಗುತ್ತೆ, ಇಲ್ಲಾಂದರೆ ಅಟ್ಲೀಸ್ಟ್ ಬ್ಯಾಂಕಿಂಗ್ ಅಥವಾ SSC ಆದರೂ ಸಿಗುತ್ತೆ. ಇಷ್ಟೇನು ಫಸ್ಟ್ ರೌಂಡಲ್ಲಿ ನಂದು ಬಂದಿಲ್ಲ ಅಂತ ನೀವು ಹೋಪ್ ಕಳೆದುಕೊಳ್ಳಬಾರ್ದು. ಇಷ್ಟೇ. ಓಕೆನಾ. ಈಗ ಏನೂ ಮಾಡಬೇಡಿ ಫ್ರೆಂಡ್ಸ್. ಈಗ ಫಸ್ಟ್ ರೌಂಡಲ್ಲಿ ಯಾರಿದ್ದೀರಾ ಅವರು ಮುಂದಿನ ಒಂದು ನಿಮ್ಮ ಒಂದು ಪ್ರೊಸೆಸ್ಗೆ ರೆಡಿಯಾಗಿ. ಓಕೆನಾ. ರೆಡಿಯಾಗಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೇನು ಬೇಕಂತ ಅದನ್ನೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಳ್ಳಿ. ಈಗಾಗಲೇ ನಾನು ಯಾವ್ಯಾವ ಒಂದು ಡಾಕ್ಯುಮೆಂಟ್ಗಳನ್ನು ನೀವು ತೆಗೆದಿಟ್ಕೊಳ್ಬೇಕು, ಯಾವ್ಯಾವ ಡಾಕ್ಯುಮೆಂಟ್ ಬೇಕಂತ ವಿಡಿಯೋ ಮಾಡಿಟ್ಟಿದ್ದೀನಿ. ಅಡ್ವಾನ್ಸಾಗಿ ನಿಮ್ಮ ಒಂದು ಎಲ್ಲ ಪ್ರಮಾಣ ಪತ್ರಗಳನ್ನು ತೆಗೆದಿಟ್ಟುಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು, ಈ ಒಂದು ಆಯ್ಕೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳು ಏನು ಮಾಡಬೇಕಪ್ಪ ಅಂದ್ರೆ, ಈ ಒಂದು ಕ್ಯಾಂಡಿಡೇಟ್ ಲಾಗಿನಲ್ಲೇ ತಮ್ಮ ಒಂದು ಪ್ರಿಫರೆನ್ಸನ್ನು ಕೊಡಬೇಕು.
ಸೊ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ನಾನು ಇನ್ನೊಂದು ಹೇಳೋದು ಮರೆತೆ, ಎಸ್ ಟಿ ಕೂಡ ನೀವು ಇಲ್ಲಿ ನೋಡ್ಬೋದು. ಎಸ್ ಟಿ ಇದೇ ರೀತಿ ಎಸ್ ಟಿ ಕ್ಯಾಂಡಿಡೇಟ್ ಕೂಡ ಎಲ್ಲ ನೋಡ್ಬೋದು. ಯು ಪಿ ಎಸ್ ಸಿ, ಕೆ ಎ ಎಸ್, ಗ್ರೂಪ್ ಸಿ, ಎಸ್ ಸಿಗಿಂತ ಎಸ್ ಟಿ ಕಡಿಮೆ ನಿಂತಿರುತ್ತೆ ಗ್ಯಾರಂಟಿ. ಓಕೆನಾ. ಸೊ ದಯವಿಟ್ಟು ನೀವು ಇಲ್ಲಿ ಹೋಗಿಬಿಟ್ಟು ನೀವು ನಿಮ್ಮದು ನೋಡ್ಬೋದು. ಮತ್ತು ಇಲ್ಲಿ ಕೆಳಗಡೆ ಸಂಸ್ಥೆ ಪಟ್ಟಿ ಅಂತ ಕೊಟ್ಟಿದ್ದಾರೆ. ಸಂಸ್ಥೆ ಪಟ್ಟಿನಾ? ಓಕೆ. ಸಂಸ್ಥೆ ಪಟ್ಟಿ ಅಂದರೆ ಏನಪ್ಪ? ಓಕೆ, ಇಲ್ಲಿ ನಿಮಗೆ ಒಂದು ಫಾರ್ ಎಕ್ಸಾಂಪಲ್ ಆಗಿ ಯು ಪಿ ಎಸ್ ಸಿ ಅಂತ ತೋರಿಸಿ ನಿಮಗೆ ನೆಕ್ಸ್ಟ್ ಅದ ಪ್ರಿಫರೆನ್ಸ್ ಹೇಗೆ ಕೊಡಬೇಕಂತ ಹೇಳ್ತೀನಿ. ಜಸ್ಟ್ ಅದರಲ್ಲಿ ಏನಿಲ್ಲ, ಲಾಗಿನ್ ಆಗಿ ನಿಮ್ಮದು ಪ್ರಿಫರೆನ್ಸನ್ನು ಕೊಡಬೇಕು. ಇಲ್ಲಿ ಯು ಪಿ ಎಸ್ ಸಿ ಇದು ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನೋಡ್ರಿ, ಇದು ಒಂದು ಏನಪ್ಪ, ಈ ಒಂದು ಸಂಸ್ಥೆಗಳ ಲಿಸ್ಟು. ಇಲ್ಲಿ ನೋಡ್ರಿ, ಈಗ ಬೆಳಗಾವಿಯಲ್ಲಿ ಏನೇನದಾವು. ಐ ಎ ಎಸ್ ಅಕಾಡೆಮಿ ಇದೆ, ಅಕ್ಕ ಐ ಎ ಎಸ್ ಅಕಾಡೆಮಿ ಇದೆ. ಓಕೆನಾ. ಇದು ಬೆಳಗಾವಿ ಫಾರ್ ದ ಸ್ಟೇಟ್ ಆಫ್ ಅಂದರೆ ಅಡ್ರೆಸ್ಸು. ಓಕೆನಾ. ಸ್ಟೇಟ್ ಬೆಳಗಾವಿ ಅಡ್ರೆಸ್ಸು ಇಲ್ಲೆಲ್ಲ ಇದೆ. ಓಕೆನಾ. ನೆಕ್ಸ್ಟ್ ಅಮೋಘ ವರ್ಷ ನೃಪತುಂಗ, ಇದು ಬೆಳಗಾವಿ, ಇದು ಒಂದೇ. ಉಳ್ಕಿದ್ದೆಲ್ಲ ಇವು ಬೆಂಗಳೂರು ಇದ್ದಾವೆ. ಇನ್ಸೈಟ್ ಐ ಎ ಎಸ್ಸು, ಐ ಎ ಎಸ್ ಬಾಬಾ, ಗ್ರೇಸ್ ಐ ಎ ಎಸ್ಸು. ಬೆಂಗಳೂರಲ್ಲಿ ತುಂಬ ಅಕಾಡೆಮಿ ಇದ್ದಾವೆ ಫ್ರೆಂಡ್ಸ್. ಚೆನ್ನೈ ಇದೆ, ದಾವಣಗೆರೆ ಇದೆ, ದಿಲ್ಲಿ ಇದೆ. ಇಲ್ಲಿ ಯಾವುದು ಮೊದಲಿಗೆ ಕೊಟ್ಟರೆ ಬೆಟರು ಅದನ್ನೆಲ್ಲ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕೆಂದರೆ ನನಗೆ ಗೊತ್ತಿರುವ ಹಾಗೆ ಕೆಲವೊಂದು ಅಕಾಡೆಮಿಗಳು ಗೊತ್ತಿದ್ದಾವೆ. ಆ ಒಂದು ಅಕಾಡೆಮಿಯಲ್ಲಿ ತುಂಬ ಚೆನ್ನಾಗಿ ಒಂದು ಕೋಚಿಂಗ್ ನೀಡಲಾಗ್ತದೆ. ಸೊ ಆ ಒಂದು ಇನ್ಸ್ಟಿಟ್ಯೂಟನ್ನು ಅಥವಾ ಆ ಒಂದು ಸೆಂಟರನ್ನು ಯಾವ ರೀತಿ ಕೊಡಬೇಕಂತ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಇದು ಯು ಪಿ ಎಸ್ ಸಿ ಆಯಿತು. ಇದೇ ರೀತಿ ನೀವು ಕೆ ಎ ಎಸ್ಸು, ಗ್ರೂಪ್ ಸಿ, ಆರ್ ಆರ್ ಬಿ, ಬ್ಯಾಂಕಿಂಗು, ಎಸ್ ಎಸ್ ಸಿ, ನ್ಯಾಯಾಂಗ ಸೇವೆ ಇವೆಲ್ಲವನ್ನು ಇವು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ಓಕೆನಾ. ಈ ಕೆ ಎ ಎಸ್ ಅಂದರೂ ಮುಗೀತು. ಕೆ ಎ ಎಸ್ ಏನು ಪ್ರಾಬ್ಲಮ್ ಇಲ್ಲ. ಕೆ ಎ ಎಸ್ ಓವರಾಲ್ ಕರ್ನಾಟಕ ತುಂಬ ಇದ್ದಾವೆ, ಬೇಜಾನ್ ಇದ್ದಾವೆ. ಓಕೆನಾ. ಇಲ್ಲಿ ಬೆಂಗಳೂರಲ್ಲಂತೂ ತುಂಬ ಇದ್ದಾವೆ. ಬಿಜಾಪುರಲ್ಲಿದೆ, ಬಿಜಾಪುರಲ್ಲಿ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಅಂತ ಒಂದಿದೆ. ದಾವಣಗೆರೆ, ಧಾರವಾಡ, ಶಿವಮೊಗ್ಗ. ಓಕೆನಾ. ಇದು ಕೆ ಎಸ್. ಈ ಥರ ಇತ್ಯಾದಿಗಳನ್ನು ನೀವು ನೋಡ್ಬೋದು. ಈಗ ಇಲ್ಲಿ ಲಾಗಿನ್ ಹೇಗೆ ಆಗಬೇಕಪ್ಪ? ಜಸ್ಟ್ ಏನಿಲ್ಲ ಫ್ರೆಂಡ್ಸ್, ನೋಡ್ರಿ ಇಲ್ಲಿ ಜಸ್ಟ್ ಇಲ್ಲಿ ಲಾಗಿನ್ ಆದರೆ ನೀವು ಏನು ಮಾಡಬೇಕಪ್ಪ, ಸ್ಟೂಡೆಂಟ್ ಲಾಗಿನ್ ಅಂತ ಇರುತ್ತೆ ಇಲ್ಲಿ. ಓಕೆನಾ. ಈ ಒಂದು ಸ್ಟೂಡೆಂಟ್ ಲಾಗಿನ್ ಇರ್ತೈತಿ. ನಿಮ್ಮದು ಲಾಗಿನ್ ಐ ಡಿ ಇದ್ದರೆ ಐ ಡಿ ಮುಖಾಂತರ, ಈಗ ನಾರ್ಮಲಾಗಿ ಲಾಸ್ಟ್ ಟೈಮ್ ಅಪ್ಲೈ ಮಾಡಿರ್ತಾರೆ ಯಾರಾದರೂ, ಇಲ್ಲಾಂದ್ರೆ ಈ ಸಲ ನೀವು ಒಂದು ಕ್ರಿಯೇಟ್ ಮಾಡಿರ್ತಾರೆ. ನಿಮ್ಮ ಒಂದು ಐ ಡಿ ಮುಖಾಂತರ ಲಾಗಿನ್ ಆಗಿ ಪಾಸ್ವರ್ಡನ್ನು ಎಂಟರ್ ಮಾಡಿ ನೀವು ಈ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಈ ಒಂದು ಲಿಸ್ಟ್ಗಳು ಬರ್ತಾವೆ. ನೀವು ಯಾವ್ಯಾವ ಥರ ಒಂದು ಅಪ್ಲಿಕೇಶನನ್ನು ಅರ್ಜಿಯನ್ನು ಹಾಕಿರ್ತಿರಲ್ಲ ಆ ಥರ ಒಂದು ನಿಮಗೆ ಒಂದು ಪ್ರಿಫರೆನ್ಸ್ ಕೊಡಲಿಕ್ಕೆ ಒಂದು ಆಪ್ಷನ್ಗಳು ಬರ್ತಾವೆ. ಸೊ ನಿಮ್ಗೆ ಯಾವ ಒಂದು ಇನ್ಸ್ಟಿಟ್ಯೂಟಿಗೆ, ಯಾವ ಒಂದು ಸೆಂಟರ್ಗೆ ಮೊದಲ ಆದ್ಯತೆ ಕೊಡಬೇಕು ಅದನ್ನು ನೀವು ಆ ಒಂದು ಆದ್ಯತೆ ಮೇರೆಗೆ ಇಲ್ಲಿ ಅಪ್ಲೈ ಮಾಡ್ಬೋದು. ಈಗ ನೋಡಿರಿ, ಇಫ್ ಅಕೌಂಟ್ ಈಸ್ ಕ್ರಿಯೇಟೆಡ್, ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಇನ್ ಸ್ಟೂಡೆಂಟ್ ಲಾಗಿನ್. ನಾರ್ಮಲ್ ಆಗಿ ಅಕೌಂಟ್ ಕ್ರಿಯೇಟ್ ಮಾಡಿ ಎಲ್ಲರೂ ಒಂದು ಸ್ಟೂಡೆಂಟ್ ಲಾಗಿನ್ ಆಗಿ ಒಂದು ಐ ಡಿಯನ್ನು ಹೊಂದಿರ್ತೀರಿ. ಓಕೆನಾ. ಈಗ ನಿಮ್ಮದು ಒಂದು ಪಾಸ್ವರ್ಡ್ ಬರ್ತಿದ್ರೆ ಫಾರ್ಗಟ್ ಪಾಸ್ವರ್ಡ್ ಅಂತ ಕೊಟ್ಟರೆ ನೀವು ಪಾಸ್ವರ್ಡ್ ಮುಖಾಂತರ ತೊಗೋಬೋದು. ಇಲ್ಲಾಂದರೆ ಐ ಡಿನೂ ಗೊತ್ತಿಲ್ಲ ಅಂದರೆ ಐ ಡಿನೂ ಫಾರ್ಗಟ್ ಅಂತ ಕೊಡಬೇಕು. ನೋಡಿರಿ, ಈಗ ಫಾರ್ಗಟ್ ಪಾಸ್ವರ್ಡ್ ಇದೆ. ಈ ಫಾರ್ಗಟ್ ಪಾಸ್ವರ್ಡ್ ಏನು ಮಾಡಬೇಕು, ನೀವು ಜಸ್ಟ್ ಕ್ಲಿಕ್ ಮಾಡಬೇಕು. ಜಸ್ಟ್ ಕ್ಲಿಕ್ ಮಾಡಿದ್ಮೇಲೆ ಆ ಯೂಸರ್ ಐ ಡಿಯನ್ನು ಎಂಟರ್ ಮಾಡಿ ಒ ಟಿ ಪಿ ಬರುತ್ತೆ. ನಿಮ್ಮ ಒಂದು ಇಮೇಲ್ ಐ ಡಿಗೆ ಅಥವಾ ಒಂದು ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ. ಆ ಒಂದು ಒ ಟಿ ಪಿ ಮುಖಾಂತರ ನೀವು ರಿಕವರಿ ಮಾಡ್ಕೋಬೋದು ಪಾಸ್ವರ್ಡ. ಓಕೆನಾ. ಇಲ್ಲಾಂದರೆ ನೆಕ್ಸ್ಟು ನಿಮಗೆ ಯೂಸರ್ ಐ ಡಿ ಗೊತ್ತಿಲ್ಲ ಅಂದರೆ ಯೂಸರ್ ಐ ಡಿನೂ ಸೇಮ್ ಫಾರ್ಗಟ್ ಯೂಸರ್ ಐ ಡಿ ಅಂತ ಕೊಡೋದು. ಓಕೆನಾ. ಮತ್ತು ಇಲ್ಲಿ ನೋಡ್ರಿ, ಇಲ್ಲಿ ಜಸ್ಟ್ ನಿಮ್ಗೆ ತೋರಿಸಿರ್ತೀನಿ.
ಯೂಸರ್ ಇಲ್ಲಿ ಕ್ಲಿಕ್ ಮಾಡಬೇಕು. ಆಮೇಲೆ ಜಸ್ಟ್ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ನೀವು ಆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿರ್ತಿರಲ್ಲ ಆ ಟೈಮಲ್ಲಿ ಏನೋ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರಿ, ಆ ನಂಬರ್ ಕೊಟ್ಟು OTP ನಿಮಗೆ ಬರುತ್ತಾ, ಆ OTP ಎಂಟರ್ ಮಾಡಿ ನಿಮ್ಮದು ಯೂಸರ್ ID ಪಡೆದುಕೊಳ್ಬೇಕು. ಓಕೆನಾ? ಇದಿಷ್ಟು ಈ ಒಂದು UPSC KS ಮತ್ತು ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ದು ಆ ಒಂದು ಟ್ರೈನಿಂಗ್ ರಿಲೇಟೆಡ್ ಏನು ಒಂದು ಆಯ್ಕೆ ಪಟ್ಟಿ ಅಥವಾ ಒಂದು ಸೆಲೆಕ್ಟ್ ಪಟ್ಟಿ ಅಂತ ಏನಂತಿರಲ್ಲ, ಆ ಒಂದು ಸೆಲೆಕ್ಷನ್ ಲಿಸ್ಟ್ ಬಗ್ಗೆ ಒಂದು ಲೇಟೆಸ್ಟ್ ಆದ ಒಂದು ಅಪ್ಡೇಟ್ ಆಗಿತ್ತು. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ನಿಮಗೆ ಯಾವ ರೀತಿ ಒಂದು ರೆಡಿ ಆಗಬೇಕು, ಯಾವ ರೀತಿ ಆ ಒಂದು ಕೌನ್ಸಿಲಿಂಗ್ಗೆ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಅಪೇರ್ ಆಗಬೇಕು, ಯಾವ ಒಂದು ಡಾಕ್ಯುಮೆಂಟ್ಗಳು ಬೇಕು ಅದನ್ನು ಮತ್ತೊಂದು ಬೇರೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮತ್ತು ಆದ್ಯತೆಯನ್ನು ಹೇಗೆ ಕೊಡಬೇಕಂತ ಅದನ್ನು ತಿಳಿಸ್ಕೊಡ್ತೇನೆ. ಓಕೆನಾ? ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇದೇ ಥರದ ಲೇಟೆಸ್ಟ್ ಅಪ್ಡೇಟ್ಗಳಿಗೆ ಬೇಕಾಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.